ಶಿವಮೊಗ್ಗದಲ್ಲಿ ಬೀದಿಗಿಳಿದಿದ್ದಾರೆ ಮೆಡಿಕಲ್ ಶಾಪ್ ಮಾಲೀಕರು. ಕಾನೂನು ಬಾಹಿರವಾಗಿ ಔಷಧಿ ಮಾರಾಟ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಡಿಸಿ ಕಚೇರಿ ಎದುರು ನೂರಾರು ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದ 100ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ ಮಾಲೀಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಾಂಕೇತಿಕವಾಗಿ ಮೆಡಿಕಲ್ ಶಾಪ್ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಶಿವಮೊಗ್ಗ ಮೆಡಿಕಲ್ ಶಾಪ್ ಸಂಘಟನೆ ಅಧ್ಯಕ್ಷ ಮಧುಕರ್ ನೇತೃತ್ವದಲ್ಲಿ ಆನ್ಲೈನ್ ಔಷಧ ಕೊಳ್ಳೋದನ್ನ ನಿಲ್ಲಿಸಿ ಅಂತ ಮುಷ್ಕರ ಮಾಡಿದ್ದಾರೆ. ನಮ್ಮ ಮೂರು ಮುಖ್ಯವಾದಂಥ ಬೇಡಿಕೆಗಳು ಆನ್ಲೈನ್ನಲ್ಲಿ ಔಷಧಿಗಳನ್ನು ಮಾರಾಟ ಆಗ್ತಾ ಇರುವಂಥ ವಿಚಾರ. ಆನ್ಲೈನ್ನಲ್ಲಿ ಔಷಧಿಗಳು ಮಾರಾಟ ಆಗ್ತಿರೋದ್ರಿಂದ ಇವತ್ತು ಈ ದೇಶದ ಯುವ ಸಮುದಾಯ ದಾರಿ ತಪ್ತಾ ಇದೆ. ನಿದ್ದೆ ಬರೆಸುವಂಥ ಔಷಧಿಗಳು, ಹಲವಾರು ರೀತಿಯ ಕೆಟ್ಟ ಪರಿಣಾಮ ಬೀರುವಂಥ ಕಾಫ್ ಸಿರಪ್ಗಳು ಇವತ್ತು ಆನ್ಲೈನ್ನಲ್ಲಿ ಸಿಕ್ಕಿ ಯುವ ಸಮುದಾಯ ದಾರಿ ತಪ್ಪುವ ಹಂತಕ್ಕೆ ಬಂದಿದೆ. ಕೋವಿಡ್-19 ಸಂದರ್ಭದಲ್ಲಿ ಸರ್ಕಾರ ಏನು ಆನ್ಲೈನಲ್ಲಿ ಔಷಧವನ್ನು ಸಿಗಬೇಕು ಅಂತೇಳಿ ವ್ಯವಸ್ಥೆ ಮಾಡಿತ್ತು, ಆ ವ್ಯವಸ್ಥೆಯನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.